ಕಳೆದ ಕೆಲವು ತಿಂಗಳುಗಳ ಹಿಂದೆ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆಯಾಗಿದೆ ಅಂತಕ್ಕಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಹೊಸದಾಗಿ ಮುಖ್ಯಮಂತ್ರಿ ಆಯ್ಕೆಯಾಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರು ಈ ಆರೋಪವನ್ನು ಮಾಡಿದ್ರು. ಅದಾದ ನಂತರ ಈ ಪ್ರಕರಣದ ತನಿಖೆಗೆ ಅಂತನ್ಬಿಟ್ಟು ತನಿಖಾ ಸಂಸ್ಥೆಗೆ ವಹಿಸಲಾಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಅರೆಸ್ಟ್ ಮಾಡಲಾಗಿದೆ ಅಂತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ. ತಿರುಪತಿ ಲಡ್ಡು ಪ್ರಸಾದಕ್ಕೆ ಕಲಬೆರಕೆ ತುಪ್ಪ ಬಳಕೆ ವಿವಾದ. ಏನೇನೋ ಆರೋಪಗಳು ಕೇಳಿಬಂದಿತ್ತು. ದನದ ಕೊಬ್ಬನ್ನು ಬಳಸ್ತಾರೆ ಹಾಗೆ ಹೀಗೆ ಅಂತೆಲ್ಲ. ಈಗ ಸದ್ಯಕ್ಕೆ 3 ಡೈರಿಗಳ 4 ಜನರನ್ನು CBIನವರು ಬಂಧಿಸಿದ್ದಾರೆ. ಪ್ರಸಾದಕ್ಕೆ ತುಪ್ಪ ಪೂರೈಕೆಯಲ್ಲಿ ಗಂಭೀರವಾದ ನಿಯಮಗಳ ಉಲ್ಲಂಘನೆಯಾಗಿದೆ. ಅವರು ಕಂಡುಹಿಡ್ಕೊಂಡಿರ್ತಕ್ಕಂಥ ತನಿಖೆಯಲ್ಲಿ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೂಡ ಭಾರೀ ಲೋಪವಾಗಿದೆ. ಹಲವು ಹಂತಗಳಲ್ಲಿ ಅವ್ಯವಹಾರಗಳಾಗಿದೆ. ಅದನ್ನು ಈಗ CBIನವರು ಪತ್ತೆ ಹಚ್ಚಿದ್ದಾರೆ ಹಲವಾರು ರೀತಿಯಲ್ಲಿ. ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದದ ಕಲಬೆರಕೆ ಪ್ರಕರಣ ಇದು. ವಿಪಿನ್ ಜೈನ್, ಭೋಲೆ ಬಾಬಾ ಡೈರಿಯ CEO ಪೊಮಿಲ್ ಜೈನ್, ವೈಷ್ಣವಿ ಡೈರಿಯ CEO ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದುಂಡಿಗಲ್ನ AR ಡೈರಿ MD ರಾಜು ರಾಜಶೇಖರನ್ ಅವರನ್ನು CBIನವರು ಬಂಧಿಸಿದ್ದಾರೆ. CBI ತನಿಖೆಯಲ್ಲಿ ಅವ್ಯವಹಾರ ಬಯಲಾಗಿದೆ. ತುಪ್ಪ ಪೂರೈಕೆ ಹೆಸರಲ್ಲಿ ಪ್ರತಿ ಹಂತದಲ್ಲೂ ಉಲ್ಲಂಘನೆಯಾಗಿದೆಯಂತೆ. AR ಡೈರಿ ಹೆಸರಿನಲ್ಲಿ ತುಪ್ಪ ಪೂರೈಕೆಗೆ ಟೆಂಡರನ್ನು ಪಡೆದಿದ್ದರು ವೈಷ್ಣವಿ ಡೈರಿಯ ಪ್ರತಿನಿಧಿಗಳು. ವೈಷ್ಣವಿ ಡೈರಿ ಮುಂದೆ AR ಡೈರಿ ಅಂತ ಹೆಸರಿರ್ತಕ್ಕಂಥ ಸುಳ್ಳು ದಾಖಲೆಗಳು ಮತ್ತು ಸೀಲುಗಳನ್ನು ಬಳಸಿ ಟೆಂಡರನ್ನು ಪಡೆದಿದ್ದಾರೆ. ರೂರ್ಕಿಯಲ್ಲಿ ಭೋಲೆಬಾಬಾ ಅವರಿಂದ ತುಪ್ಪ ತಂದಿರೋದಾಗಿ ವೈಷ್ಣವಿ ಡೈರಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಭೋಲೆಬಾಬಾ ಡೈರಿಗೆ ಇಷ್ಟೊಂದು ಪ್ರಮಾಣದ ತುಪ್ಪವನ್ನು ಪೂರೈಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅಂತ ಅಧಿಕಾರಿಗಳು ತನಿಖೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ 4 ಜನರನ್ನು CBI ತಂಡ ಬಂಧಿಸಿದೆ. ಬಟ್ ವಿಚಾರ ಇರ್ತಕ್ಕಂಥದ್ದು, ಪ್ರಕರಣದಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಬೇರೆ, ಕಲಬೆರಕೆ ಆಗಿರ್ತಕ್ಕಂಥದ್ದು ನಿಜನಾ? ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಂಡುಕೊಂಡಿದ್ದಾರಾ ಅಂತಕ್ಕಂಥದ್ದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡಿತಾ ಹೋಗೋಣ. ಲೋಕೇಶ್, ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾರಿ ಅವ್ಯವಹಾರವಾಗಿದೆ, ಓಕೆ ಫೈನ್. ಬಟ್ ಜನಕ್ಕೆ ಇದ್ದಂತಹ ಆತಂಕ, ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪವನ್ನು ಬೆರೆಸಿದ್ದಾರೆ, ದನದ ಕೊಬ್ಬನ್ನು ಬೆರೆಸಿದ್ದಾರೆ ಅಂತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸತ್ಯ ವಿಚಾರಗಳು ಬೆಳಕಿಗೆ ಬಂದಿದೆ CBI ತನಿಖೆಯಲ್ಲಿ ಅಂತ? ಅರವಿಂದ್, ಈಗ ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CBI ತನಿಖೆಯಲ್ಲಿ ಇನ್ನಷ್ಟು ವಿಚಾರಗಳು ಬಯಲಾಗಬೇಕಾಗಿದೆ. ಪ್ರಾಥಮಿಕವಾಗಿ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಇವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿರುವಂಥದ್ದು. ಅಂದರೆ ತುಪ್ಪ ಪೂರೈಕೆಯಲ್ಲಿ ಇರ್ಬೋದು, ತುಪ್ಪ ತಯಾರಿಕೆಯಲ್ಲಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳು ಉಲ್ಲಂಘನೆ ಆಗಿದೆ. ಅಂದರೆ ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಅದನ್ನು ಅಳವಡಿಸಬೇಕಾಗತ್ತೆ, ಈ ರೀತಿಯಾದಂಥ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ CBI ಅಧಿಕಾರಿಗಳ ತನಿಖೆಯಲ್ಲಿ. ಹಾಗಾಗಿ ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CBI ಅಧಿಕಾರಿಗಳು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಬಯಲಿಗೆ ತರಬೇಕಾಗತ್ತೆ. ಆದರೆ 3 ಡೈರಿಗಳ ಪ್ರತಿನಿಧಿಗಳು ಏನಿದ್ದಾರೆ, ಇವರು ಮಾಡಿರುವಂಥ ಅವ್ಯವಹಾರ ಜೊತೆಗೆ ಅಲ್ಲಿ ನಿಯಮಗಳ ಉಲ್ಲಂಘನೆ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು 3 ಜನರನ್ನ ಈಗ ಬಂಧಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ನಿಯಮಗಳ ಉಲ್ಲಂಘನೆ ಅಂತಂದರೆ ತಯಾರಿಕೆಯಲ್ಲೂ ಕೂಡ ನಿಯಮಗಳ ಉಲ್ಲಂಘನೆ ಆಗಿರ್ಬೋದು. ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ತುಪ್ಪ ಪೂರೈಕೆ ಎಲ್ಲಿಂದ ಆಗ್ತಾ ಇತ್ತು, ತುಪ್ಪ ತಯಾರಿಕೆ ಅಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಸಾಧ್ಯ ಆಗ್ತಾ ಇತ್ತು, ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಇದರಲ್ಲಿ ನಿಯಮ ಉಲ್ಲಂಘನೆ ಮಾಡಿ ತಯಾರಿಕೆಯಲ್ಲೂ ಮಾಡಿರುವುದು, ಜೊತೆಗೆ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ನಿಯಮ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ CBI ಅಧಿಕಾರಿಗಳ ತನಿಖೆ ಈಗ ಇನ್ನೂ ನಡೀತಾ ಹೋಗ್ತಾ ಇದೆ. ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಸ್ಪಷ್ಟೀಕರಣವನ್ನು CBI ಅಧಿಕಾರಿಗಳು ಕೊಡಬೇಕಾಗತ್ತೆ. ಪ್ರಾಥಮಿಕವಾಗಿ ಈಗ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಇದಕ್ಕೆ ಮೊದಲು ಪೂರೈಕೆ ಮಾಡ್ತಾ ಇದ್ದಿದ್ದು ನಂದಿನಿ ತುಪ್ಪ ತಾನೆ, ಅದನ್ನು ಬಿಟ್ಟು ಆಮೇಲೆ ಬೇರೆ ಬೇರೆ ಕಂಪನಿಯವರು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಕಥೆ ಆಗಿದೆ.